ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಾಡು ಕಂಡಂತಹ ಅತ್ಯಂತ ಪ್ರಗತಿಪರ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರ್ತಿರುವಂತಹ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳೇ, ಈ ಕಾರ್ಯಕ್ರಮದ ಮತ್ತೊಬ್ಬ ಪೂಜನೀಯರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳೇ, ಮತ್ತೆಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿರುವಂತಹ ಎಲ್ಲ ನನ್ನ ತಾಯಂದ್ರೆ, ಸಹೋದರೇ, ಭದ್ರಾವತಿಯಲ್ಲಿ ಏನು ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಒಟ್ಟಿಗೆ ಎಲ್ಲರ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದೀರಿ. ಇದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತಾ, ಹುಣ್ಣಿಮೆ ಮಹೋತ್ಸವದ ಪ್ರತಿದಿನದ ಏನು ವಿಷಯಗಳಿದ್ದಾವೆ ಅವೆಲ್ಲವನ್ನು ಗಮನಿಸ್ತಾ ಇದ್ದೆ. ಒಂದು ದಿನ ಕಲೆ ಮತ್ತು ಸಂಸ್ಕೃತಿ, ಇನ್ನೊಂದು ದಿನ ಆರೋಗ್ಯ ಮತ್ತು ಸಮಾಜ, ಮತ್ತೊಂದು ದಿನ ರಾಜಕಾರಣ ಮತ್ತು ಸಮಾಜ, ಸಾಹಿತ್ಯ ಮತ್ತು ಶಿಕ್ಷಣ, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಇವತ್ತಿನ ವಿಷಯ ಕೃಷಿ ಮತ್ತು ಸಮಾಜ. ಕೃಷಿ ಮತ್ತು ಸಮಾಜ ಈ ಹೊತ್ತಿನ ಮತ್ತು ಈ ದೇಶದ ಅತ್ಯಂತ ಗಂಭೀರವಾದ ಮತ್ತು ಅತ್ಯಂತ ಪ್ರಸ್ತುತವಾದ ಮೂಲಭೂತವಾದಂಥ ವಿಚಾರ ಆಗಿದೆ. ಯಾಕೆ ಅಂತಂದ್ರೆ ಕೃಷಿಯ ಮೇಲೆ ಎಲ್ಲ ರೀತಿಯ ದಾಳಿಗಳು ನಡೀತಾ ಇದ್ರು, ಕೃಷಿ ವಲಯದ ಮೇಲೆ ಎಲ್ಲ ರೀತಿಯ ದಾಳಿಗಳು ನಡೀತಾ ಇದ್ರು. ಇವತ್ತಿಗೂ ಕೂಡ ಬಹುಸಂಖ್ಯಾತರು ಭೂಮಿಯನ್ನೇ ನಂಬಿ ಬದುಕ್ತಿರುವಂತಹ ಕ್ಷೇತ್ರ ಯಾವ್ದಪ್ಪ ಇದೆ ಅಂತಂದ್ರೆ ಅದು ಕೃಷಿ ಕ್ಷೇತ್ರ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಮಾಧ್ಯಮಗಳು ಯಾವ ವಿಚಾರಗಳಿಗೆ ಎಷ್ಟು ಪ್ರಚಾರ ಕೊಡ್ತಾವೋ ಅಷ್ಟು ಪ್ರಚಾರ ಈ ವಿಚಾರಗಳು ಕೊಟ್ಟಿಲ್ಲ. ಈ ದೇಶದ ರಾಷ್ಟ್ರೀಯ ಅಪರಾಧಗಳನ್ನ ದಾಖಲೆ ಮಾಡುವಂತ ಒಂದು ಬ್ಯೂರೋ ಇದೆ, ಒಂದು ಸಂಸ್ಥೆ ಇದೆ ಕೇಂದ್ರ ಸರ್ಕಾರದ್ದು. ಆ ಸಂಸ್ಥೆಯ ಇತ್ತೀಚಿನ ಅಂಕಿಅಂಶದ ಪ್ರಕಾರ ಈ ದೇಶದಲ್ಲಿ ಪ್ರತಿ 2 ಗಂಟೆಗೆ 3 ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಪ್ರತಿ 2 ಗಂಟೆಗೆ 3 ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಯಾವುದು ಮೊದಲನೇ ಜಿಲ್ಲೆ ಆತ್ಮಹತ್ಯೆಯಲ್ಲಿ ಮಾಡ್ಕೊಳ್ತಿರೋದು ಅಂತ ಸರ್ಕಾರದ ಅಂಕಿಅಂಶ, ನಾವೇನು ಹುಟ್ಟಿಸ್ಕೊಂಡು ಹೇಳ್ತಿರೋದಲ್ಲ. ಇದು ಸರ್ಕಾರದ ಅಂಕಿಅಂಶದ ಪ್ರಕಾರ ಮೊದಲನೇ ಸ್ಥಾನ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆ ಪಕ್ಕದ ಹಾವೇರಿ ಜಿಲ್ಲೆ. ಅದಾದ ನಂತರ ಉತ್ತರ ಕರ್ನಾಟಕದ ಬೆಳಗಾಂ ಜಿಲ್ಲೆ, ಅದಾದ್ಮೇಲೆ ಕಲಬುರಗಿ ಬರುತ್ತೆ, ಧಾರವಾಡ ಬರುತ್ತೆ, ಮೈಸೂರು ಬರುತ್ತೆ, ಮಿಕ್ಕೆಲ್ಲ ಜಿಲ್ಲೆಗಳು ಬರ್ತವೆ. ಯಾಕೆ ನಾನು ಈ ವಿಚಾರದಿಂದನೇ ಶುರು ಮಾಡ್ತಾ ಇದ್ದೀನಿ ನನ್ನ ಮಾತುಗಳು ಅಂತಂದ್ರೆ, ಕೃಷಿ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಒಂದು ಘೋರವಾದಂತಹ ಅಪರಾಧ ಏನಿದೆ, ಆ ಘೋರವಾದಂತಹ ಅಪರಾಧಕ್ಕೆ ಯಾವ ಗಂಭೀರವಾದಂತಹ ಒಂದು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಸಮಾಜ, ಇವತ್ತವರೆಗೂ ಕೊಟ್ಟಿಲ್ಲ. ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ, ಕೃಷಿ ಬಗ್ಗೆ ಸಂಶೋಧನೆ ಮಾಡುವಂತ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ. ಕೋಟ್ಯಾಂತರ ರೂಪಾಯಿ ಇದಕ್ಕೆ ಏನು ವೆಚ್ಚ ಆಗ್ತಾ ಇದೆ ಪ್ರತಿ ವರ್ಷ ಸಂಶೋಧನೆಗಳಿಗೆ, ಕೃಷಿ ವಿಶ್ವವಿದ್ಯಾಲಯಗಳಿಗೆ. ಆದ್ರೆ ಪ್ರತಿ 2 ಗಂಟೆಗೆ 3 ಜನ ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದಾರಲ್ಲ, ಇದಕ್ಕೆ ಉತ್ತರ ಯಾರು ಕಂಡು ಹಿಡಿದಿದ್ದಾರೆ? ಇದಕ್ಕೆ ಕಾರಣಗಳು ಏನು? ಇದು ಅಲ್ವಾ ಇವತ್ತಿನ ಮೂಲಭೂತ ಪ್ರಶ್ನೆ.
3 ಹೊತ್ತು ನಮಗೆ ಆರೋಗ್ಯಕರವಾಗಿ ಇರೋದಕ್ಕೆ ಬೇಕಾಗಿರುವಂಥ ಒಳ್ಳೊಳ್ಳೆ ಆಹಾರ ಬೇಕು, ಹಣ್ಣು ಹಂಪಲು ಬೇಕು, ತರಕಾರಿ ಬೇಕು. ಉಪಕುಲಪತಿಗಳು ಮಾತನಾಡುವಾಗ ಹೇಳ್ತಾ ಇದ್ರು ನಾವು ಸ್ವಾವಲಂಬಿಗಳಾಗಿದ್ದೀವಿ ಅಂತ. ಆಯ್ತು, ನಾವು ಸ್ವಾವಲಂಬಿಗಳಾಗಿದ್ದೀವಿ ಅನ್ನುವಂಥ ನಿಮ್ಮ ಮಾತುಗಳನ್ನು ಒಪ್ತೀವಿ. ಅದಾದ ನಂತರ ನಮ್ಮ ಪ್ರಶ್ನೆಗಳು ಇದ್ದಾವೆ. ನಾವು ಸ್ವಾವಲಂಬಿಗಳಾಗಿದ್ದೀವಿ ಅನ್ನೋದಾದ್ರೆ ನಾವ್ಯಾತಕ್ಕೆ ಬೇಳೆಕಾಳುಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಿದ್ದೀವಿ? ಬ್ರಿಟಿಷರು ಈ ದೇಶದಲ್ಲಿ ಸಾಂಬಾರು ಪದಾರ್ಥಗಳಿಗೆ ಹುಡುಕೊಂಡು ಬಂದ್ರು, ಆದ್ರೆ ಮೆಣಸು ವಿಯೆಟ್ನಾಮಿಂದ ಬರ್ತಾ ಇದೆ, ಚಕ್ಕೆ ಶ್ರೀಲಂಕಾದಿಂದ ಬರ್ತಾ ಇದೆ. ನಾವು ಊಟ ಮಾಡುವಂತ ಪಾಮ ಎಣ್ಣೆ ಮಲೇಷ್ಯಾ ಇಂಡೋನೇಷ್ಯಾದಿಂದ ಬರ್ತಾ ಇದೆ. ನಾವು ಬೆಳೆಯುವಂತ ಎಲ್ಲ ಬೆಳೆಗಳು ಹೊರದೇಶದಿಂದ ಬರೋದಾದ್ರೆ ನಾವು ಸ್ವಾವಲಂಬಿಗಳಾಗಿದ್ದೀವಾ ಅನ್ನೋದು ಮೊದಲನೇ ಪ್ರಶ್ನೆ. ರೈತರ ಆತ್ಮಹತ್ಯೆಯನ್ನ ನೀವು ಕೂಲಂಕುಷವಾಗಿ ನೀವು ನೋಡಿದಾಗ ನಾನು 2 ಜಿಲ್ಲೆಗಳನ್ನ ಬಹಳ ಮುಖ್ಯವಾಗಿ ಉದಾಹರಣೆಗಳಾಗಿ ತಗೋಬೇಕು ಅನ್ಸತ್ತೆ. ಪಕ್ಕದ ಹಾವೇರಿ ಜಿಲ್ಲೆ, ಒಣಭೂಮಿ ಬೇಸಾಯ ಮಾಡ್ತಿರುವಂತ ಜಿಲ್ಲೆ. ಹಾವೇರಿ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಯಾವುದೇ ಕಾರ್ಖಾನೆಗಳು ಅಂತ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಕೃಷಿಯನ್ನೇ ಅವಲಂಬನೆ ಮಾಡ್ಕೊಂಡಿರುವಂತಹ ಜಿಲ್ಲೆ. ಆದ್ರೆ ಇವತ್ತು ಏನ್ ಬೆಳೀತಿದ್ದಾರೆ ಹಾವೇರಿ ಜಿಲ್ಲೆಯವರು? ಮೆಕ್ಕೆಜೋಳ, ಇಲ್ಲ ಬೀಟಿ ಹತ್ತಿ. ಬೆಳಗಾಂ ಜಿಲ್ಲೆಯಲ್ಲಿ ಸತತವಾಗಿ 9 ದಿನಗಳ ಕಾಲ ಹೋರಾಟ ನಡೀತು, 2-3 ತಿಂಗಳ ಹಿಂದೆ. ಯಾತಕ್ಕೋಸ್ಕರ? ಕಬ್ಬಿಗೆ ಸರಿಯಾದಂತ ಬೆಲೆ ಇಲ್ಲ, ವೈಜ್ಞಾನಿಕವಾದಂತ ಬೆಲೆ ಕೊಡಿ ಅಂತ ಹೇಳಿ. ಕಬ್ಬನ್ನ ಬೆಳೀತಿರುವಂತ ಅಷ್ಟು ದೊಡ್ಡ ಜಿಲ್ಲೆ 2ನೇ ಸ್ಥಾನದಲ್ಲಿ ಆತ್ಮಹತ್ಯೆಯಲ್ಲಿ ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ನೀರಾವರಿ ಇದೆ, ನೀರಾವರಿಯಲ್ಲಿ ಆಧುನಿಕ ಪದ್ಧತಿ ಬೇಕು, ನಮ್ಮಲ್ಲಿ ಇಳುವರಿ ಕಡಿಮೆ ಇದೆ, ಈ ಥರದ್ದೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡ್ವಿ ನಾವು. ಇಳುವರಿ ಕಡಿಮೆ ಇರಬಹುದು, ಆದ್ರೆ ಅದಕ್ಕೆ ಸರಿಯಾದಂತ ವೈಜ್ಞಾನಿಕ ಬೆಲೆ ಇವತ್ತಿಗೂ ಸಿಕ್ಕಿಲ್ಲ. ಇದು ಒಂದು ಕಡೆ ಆದ್ರೆ 2 ಜಿಲ್ಲೆಗಳಲ್ಲಿರುವಂತ ಒಂದು ಸಾಮ್ಯತೆ ಏನಪ್ಪಾ ಅಂತಂದ್ರೆ 2 ಜಿಲ್ಲೆಗಳಲ್ಲಿ ಏಕ ಬೆಳೆ ಪದ್ಧತಿ ಬಿಟ್ರೆ ಬೇರೆ ಯಾವ ಬೆಳೆ ಪದ್ಧತಿಯನ್ನು ಅನುಸರಿಸ್ತಾ ಇಲ್ಲ. ಇದು ನಮಗೆ ಸ್ಯಾಂಪಲ್ ಅಂತ ಹೇಳ್ತಾರಲ್ಲ, ಆ ಸ್ಯಾಂಪಲ್ ಅಷ್ಟೇ. ಇದೇ ಮಂಡ್ಯ ಜಿಲ್ಲೆಯಲ್ಲಿ ಆಗಿದೆ. ಅತ್ಯಂತ ಸಮೃದ್ಧವಾದಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಲ್ಲಿ ಈಗ ಒಂದು 6-7 ವರ್ಷಗಳ ಹಿಂದೆ ಆತ್ಮಹತ್ಯೆಯಲ್ಲಿ ಬಹಳ ದೊಡ್ಡ ಸಂಖ್ಯೆ ಆತ್ಮಹತ್ಯೆಗಳಲ್ಲಿ ನಡೆದವು. ಹಸಿರು ಕ್ರಾಂತಿಯ ರಾಜಧಾನಿ ಅಂತ ಪಂಜಾಬ್ನ ತೋರಿಸ್ತಾ ಇದ್ರು, ಹರಿಯಾಣನ ತೋರಿಸ್ತಿದ್ರು. 5 ನದಿಗಳು ಹರಿಯುವಂತಹ ರಾಜ್ಯ ಪಂಜಾಬ್. ಪಂಜಾಬ್ನಲ್ಲಿ ಆತ್ಮಹತ್ಯೆಗಳಷ್ಟೇ ಅಲ್ಲ, ಇವತ್ತಿನ ಯುವಕರು ಡ್ರಗ್ ಅಡಿಕ್ಟ್ಗಳಾಗಿದ್ದಾರೆ. ಇವತ್ತಿನ ಯುವಕರಿಗೆ ಭವಿಷ್ಯವೇ ಕಾಣಿಸ್ತಾ ಇರುವಂತಹ ಒಂದು ಗ್ರಾಮೀಣ ಯುವಕರಿಗೆ, ನಗರ ಪ್ರದೇಶದ ಯುವಕರಿಗಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಕೃಷಿ ಒಂದು ಪ್ರತ್ಯೇಕವಾದಂತ ಕ್ಷೇತ್ರ ಅಲ್ಲ. ಕೈಗಾರಿಕೆ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಆದ್ರೆ ಕೃಷಿ ನಮ್ಮ ಬದುಕಿನ ಭಾಗ. ನಾವು ಬದುಕಿದ ರೀತಿ ಅದು. ಆ ಬದುಕಿದ್ದ ರೀತಿಗೆ ಒಂದು ಸಮಗ್ರವಾದಂತ ಒಂದು ದೃಷ್ಟಿಕೋನ ಇತ್ತು. ನಮಗ್ ಬೇಕಾದನ್ನು ಎಲ್ಲವನ್ನೂ ಬೆಳ್ಕೊಳ್ತಿದ್ವಿ ನಾವು. ಮುಂಚೆ ಯಾವುದನ್ನು ಹೊರಗಡೆಯಿಂದ ತರ್ತಿರ್ಲಿಲ್ಲ. ಅರೆ ಇವತ್ತು ಬೆಳಿಗ್ಗೆ ಶಿವಮೊಗ್ಗ ಭದ್ರಾವತಿ ಜಿಲ್ಲೆಯನ್ನ ಅನೇಕರ ಮನೆಗಳು ಹೋಗುವಾಗ ಗಮನಿಸ್ತಾ ಇದ್ದೆ, ಅಡಿಕೆ ಬಿಟ್ರೆ ಏನೂ ಇಲ್ಲ. ಅಡಿಕೆಗೆ ಒಳ್ಳೆ ಬೆಲೆ ಇದೆ ಅಂತ ಹೇಳಿ ಭಾರಿ ಖುಷಿಯಾಗಿದ್ದಾರಂತೆ ರೈತರು. ಒಳ್ಳೇದು. ಆದ್ರೆ ನಾಳೆ ಅಡಿಕೆಗೆ ಬೆಲೆ ಕುಸಿದ್ರೆ ಏನಾಗಬಹುದು? ನಮ್ಮ ಹಿರಿಯ ರೈತ ಮುಖಂಡರು ಗೋರ್ಪಡೆ ಅವ್ರು ಹೇಳ್ತಿದ್ರು, ಲೆಕ್ಕ ಇಲ್ದಿದ್ದಂಗೆ ವಿಷ ಕುಡಿಯಕ್ಕೆ ಶುರು ಮಾಡ್ತಾರೆ ಅಂತ. ಏಕ ಬೆಳೆ ಪದ್ಧತಿ ಹಿಂದೆ ಹೋದ ರೈತರಲ್ಲ, ಏಕ ಬೆಳೆ ಪದ್ಧತಿ ಹಿಂದೆ ಹೋಗೋ ಹಾಗೆ ನೀತಿಗಳನ್ನ ರೂಪಿಸಿದ್ದು, ಹಸಿರು ಕ್ರಾಂತಿಯನ್ನ ಪ್ರೇರೇಪಣೆ ಅಂತ ಒಪ್ಕೊಂಡಂತಹ ನಮ್ಮದೇ ಸರ್ಕಾರಗಳು. ಒಟ್ಟಾರೆ ಆಹಾರ ಸಾರ್ವಭೌಮತ್ವವನ್ನು ಸಂಪೂರ್ಣ ನಾವು ಕಳ್ಕೊಂಡಿದ್ದೀವಿ.
ನಮ್ಮ ಹಳ್ಳಿಗಳಿಗೆ ತರಕಾರಿಯನ್ನ ಮಾರಕ್ ಜನ ಬರ್ತಿದ್ದಾರೆ. 10, 15, 20 ಎಕರೆ ಇರುವಂತ ಜಮೀನ್ದಾರ್ಗಳು, ದೊಡ್ಡ ದೊಡ್ಡ ರೈತರು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿನ ಹೊರಗಡೆಯಿಂದ ತರ್ತಾ ಇದ್ದಾರೆ. ಇದೇನು ಭಾರಿ ಅಷ್ಟೊಂದು ದೊಡ್ಡ ವಿಚಾರನ ಅಂತ ಅನ್ನಿಸ್ಬೋದು. ದೇಶದ ಆಹಾರದ ಸಾರ್ವಭೌಮತ್ವವನ್ನು ನಾವು ಕಳ್ಕೊಂಡ್ವಿ ಅಂತಂದ್ರೆ, ದೇಶದ ಬೀಜದ ಸಾರ್ವಭೌಮತ್ವವನ್ನು ನಾವು ಕಳ್ಕೊಂಡ್ವಿ ಅಂತಂದ್ರೆ, ದೇಶಕ್ಕೆ ಸಾರ್ವಭೌಮತ್ವ ಇದೆ, ದೇಶ ಸ್ವರಾಜ್ಯವಾಗಿದೆ, ಸ್ವತಂತ್ರವಾಗಿದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಇವತ್ತು ಒಕ್ಕಲ್ತನ ಮಾಡ್ತಿರೋಂಥ, ಒಣಭೂಮಿ ಬೇಸಾಯದಲ್ಲಿ ಮಾಡ್ತಿರೋಂಥವ್ರಿಗೂ ಬಿತ್ತನೆ ಬೀಜಗಳು ಅವ್ರ ಕೈಯಲ್ಲಿಲ್ಲ. ರಾಗಿ ಬಿತ್ತನೆ ಮಾಡುವಂಥವರು ಕೂಡ ರೈತ ಸಂಪರ್ಕ ಕೇಂದ್ರದಿಂದ ಇಂಡಾಫ್ ರಾಗಿ, ಹೈಬ್ರಿಡ್ ರಾಗಿಯನ್ನು ತರ್ತಿದ್ದಾರೆ. ಹೆಸರು ಕಾಳು, ದ್ವಿದಳ ಧಾನ್ಯವನ್ನು ಬಿತ್ತನೆ ಮಾಡೋರು ಕೂಡ ಮಳೆ ಬಂತು ಅಂತಂದ್ರೆ ರೈತ ಸಂಪರ್ಕ ಕೇಂದ್ರಗಳ ಮುಂದೆ ಲೈನ್ ಕಟ್ಟಿ ನಿಲ್ತಾರೆ. ಎಲ್ಲವನ್ನು ಕಳ್ಕೊಂಡಾಗಿದೆ. ಕೃಷಿಯಲ್ಲಿ ಏನಿದೆ ನಮ್ಮ ಕೈಯಲ್ಲಿ? ಎಲ್ಲವನ್ನು ಕಳ್ಕೊಂಡಾಗಿದೆ. ಬೀಜವನ್ನ ಕಳ್ಕೊಂಡ್ವಿ. ಇವತ್ತು ಇಡೀ ಜಗತ್ತಿನ ಬೀಜದ ಸ್ವಾಮ್ಯ 5 ಕಂಪನಿಗಳ ಕೈಯಲ್ಲಿದೆ. ಪ್ರತಿಯೊಬ್ಬರ ಕೈಯಲ್ಲಿ ಇರಬೇಕಾದಂಥ ಬೀಜ 5 ಕಂಪನಿಗಳ ಕೈ ಕೊಟ್ಟಿದ್ದೀವಿ. ಬೇಯರ್, ಸಿಂಜೆಂಟಾ, ಮಾನ್ಸಾಂಟೋ, ನೋವಾರ್ಟಿಸ್, ಈ ಥರ 5 ವಿದೇಶಿ ಕಂಪನಿಗಳ ಕೈ ಕೊಟ್ಟಿದ್ದೀವಿ. ಬೀಜ ಒಂದು ದೊಡ್ಡ ಮಾರುಕಟ್ಟೆ. ನಾವು ಬೀಜದ ಗ್ರಾಹಕರಾಗಿದ್ದೀವಿ. ಇವತ್ತು ಬೀಜಕ್ಕೆ ನಾವು ಕೈ ಹೊಡ್ತಿದ್ದೀವಿ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕೃಷಿ ಮಾಡಬೇಕು ಅನ್ನುವಂಥ ನಮ್ಮ ಪರಂಪರಾಗತ ಒಂದು ಜ್ಞಾನ ಏನಿತ್ತು, ಆ ಜ್ಞಾನವನ್ನ ಕಳ್ಕೊಂಡಿದ್ದೀವಿ. ಮಕ್ಕಿ ಕೃಷಿ ಮಾಡ್ತಿದ್ದೀವಿ. ಗೊಬ್ಬರದ ಅಂಗಡಿಯವನ್ನ ಹೇಳೋ ಕೃಷಿ ಮಾಡ್ತಿದ್ದೀವಿ ನಾವು. ಯಾವ ಕಾಯಿಲೆ, ಯಾವ ಗಿಡಕ್ಕೆ ಯಾವ ಕಾಯಿಲೆ ಬಂತು, ಅದಕ್ಕೆ ಏನು ಹೊಡಿಬೇಕು ಅನ್ನೋದನ್ನ ಗೊಬ್ಬರದ ಅಂಗಡಿಯವನ್ ಕೊಡ್ತಾನೆ ನಮ್ಗೆ. ಬೀಜ ಕಳ್ಕೊಂಡ್ವಿ, ಜ್ಞಾನ ಕಳ್ಕೊಂಡ್ವಿ. ಮಾರುಕಟ್ಟೆ ಮೊದಲೇ ಇರಲಿಲ್ಲ. ಮಾರುಕಟ್ಟೆ ಮತ್ತು ವೈಜ್ಞಾನಿಕ ಬೆಲೆಗೋಸ್ಕರ ಈ ದೇಶದಲ್ಲಿ 40 ವರ್ಷಗಳಿಗಿಂತ ಹೆಚ್ಚು ವರ್ಷಗಳಿಂದ ಹೋರಾಟಗಳು ನಡೀತಲೇ ಇದ್ದಾವೆ. ಇವತ್ತವರೆಗೂ ವೈಜ್ಞಾನಿಕ ಬೆಲೆ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಇವತ್ತು ಶಾಸನಬದ್ಧ ಆಗಿಲ್ಲ. ಎಲ್ಲವೂ ಶಾಸನಗಳಾಗ್ತವೆ. ಭೂಮಿಯನ್ನ ಕಿತ್ಕೊಳ್ಳಕ್ ಶಾಸನಗಳಾಗ್ತವೆ. ಬೀಜದ ಕಾಯ್ದೆಯ ಬಗ್ಗೆ ಈಗ ಕಳೆದ ಸಂಸತ್ನಲ್ಲಿ ಚರ್ಚೆ ಬರಬೇಕಾಗಿತ್ತು. ಬೀಜವನ್ನ ಇಟ್ಕೊಳ್ಳೋದು ಒಂದು ಅಪರಾಧ. ಗುಣಮಟ್ಟದ ಹೆಸರಿನಲ್ಲಿ ಬೀಜವನ್ನ ಹೇಗೆ ಅದನ್ನ ಕಿತ್ತು ಕಂಪನಿಗಳ ಕೈಗೆ ಹಸ್ತಾಂತರ ಮಾಡಬೇಕು ಅನ್ನೋ ವಿಚಾರದಲ್ಲಿ ಶಾಸನಗಳಾಗ್ತವೆ. ನೀವು ಸಾವಯವ ಕೃಷಿ ಮಾಡಿದ್ರೆ ಹೇಗೆ ಅದು ಸಾವಯವ ಇದೆಯೋ ಅಥವಾ ರಾಸಾಯನಿಕ ಕೃಷಿ ಬಳಸಿದ್ರೋ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಶಾಸನಗಳಿದ್ದಾವೆ. ಆದ್ರೆ ರೈತರು ಬೆಳೆದ ಬೆಳೆಗೆ, ಅದ್ರ ಮೇಲೆ ಅವರು ಬದುಕನ್ನ ಕಟ್ಕೊಂಡಿರುವಂಥವ್ರು, ಅವ್ರು ಕೇಳ್ತಿರುವಂಥದ್ದು ವೈಜ್ಞಾನಿಕವಾಗಿ ಲೆಕ್ಕಾಚಾರ ಹಾಕಿರುವಂಥ ಬೆಲೆ. ಆ ಬೆಲೆಯನ್ನು ಕೊಡಕ್ಕಾಗದೇ ಇರುವಂತಹ ಈ ದೇಶ, ಇದನ್ನ ನಾವು ಬಹುಸಂಖ್ಯಾತರು ಇವತ್ತಿಗೂ ಕೂಡ ಬೆಲೆಯ ಅಭದ್ರತೆ, ಮಾರುಕಟ್ಟೆಯ ಅಭದ್ರತೆಯನ್ನ ಪ್ರತಿ ವರ್ಷ ಹೋರಾಟ ಮಾಡಿ, ನೀವು ಏನೇ ಬೆಳೆದ್ರೂ ಹೋರಾಟ ಮಾಡೇ ದಕ್ಕಿಸ್ಕೊಳ್ಳುವಂತ ಪರಿಸ್ಥಿತಿ ಇರುವಂತ ದೇಶ. ಇದನ್ನ ನಾವು ಸಂಪೂರ್ಣ ಸ್ವತಂತ್ರ ದೇಶ ಅಂತ ಅನ್ಬಹುದಾ? ಈಗ ಜಾಗತೀಕರಣ ಶುರು ಆದ್ಮೇಲೆ ಎಲ್ಲ ನಗರ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಕಣ್ಣು ಯಾವುದ್ರ ಮೇಲೆ ಬಿದ್ದಿದೆ ಅಂತಂದ್ರೆ, ನಮ್ಮ ಕಾಲು ಕೆಳಗಡೆ ಏನೋ ಒಂದು ತುಂಡು ಭೂಮಿ ಇದೆಯಲ್ಲ, ಆ ತುಂಡು ಭೂಮಿ ಮೇಲೆ ಬಿದ್ದಿದೆ. ಎಲ್ಲ ಅಭಿವೃದ್ಧಿ ಹೆಸರಿನಲ್ಲಿ, ಕೈಗಾರಿಕೆ ಅಭಿವೃದ್ಧಿ ಹೆಸರಿನಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಅವ್ರಿಗೆ ಬೇಕಾಗಿರುವಂಥದ್ದು ನಮ್ಮ ಕಾಲು ಕೆಳಗಡೆ ಇರುವಂತಹ ತುಂಡು ಭೂಮಿ. ತುಂಡು ಭೂಮಿ ಇವತ್ತು ನಾವು ತಾಯಿ ಅಂತ ಕರೆದಂಥದ್ದು. ನಮ್ಮ ಸಂಸ್ಕೃತಿಯಲ್ಲಿ ಭೂಮಿಯನ್ನ ತಾಯಿ ಅಂತ ಕರೆದಿದ್ವಿ. ಆದ್ರೆ ನಮ್ಗೆ ಸ್ಕ್ವೇರ್ ಫೀಟ್ ಅಲ್ಲಿ ಅಳಿಯೋದನ್ನ ಹೇಳ್ಕೊಡ್ತಾ ಇದ್ದಾರೆ ಬಂಡವಾಳಶಾಹಿಗಳು.
ಹೀಗೆ ಕೃಷಿ ಒಂದು ಸಂಸ್ಕೃತಿಯಾಗಿದ್ದು ದಿನೇ 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 ನಾಶ ಆಗ್ತಾ ಹೋಗ್ತಾ ಒಂದು ಕಡೆ ನಾವು ಕೃಷಿ ಮಾಡೋದನ್ನ ನಾವು ಬಂಡವಾಳಶಾಹಿ ದೃಷ್ಟಿಕೋನದಲ್ಲಿ ನೋಡಕ್ ಶುರು ಮಾಡಿದೀವಿ. ಹಣ ಬಂದ್ರೆ ಸಾಕಷ್ಟೇ. ಯಾತಕ್ ಕಬ್ಬು ಬೆಳಿತೀವಿ? ಹಣ ಬರುತ್ತೆ. ಯಾತಕ್ ಜೋಳ ಬೆಳಿತೀವಿ? ಬೇಗ ಹಣ ಸಿಗತ್ತೆ. ಯಾತಕ್ ಅಡಿಕೆ ಬೆಳಿತೀವಿ? ಬೇಗ ಹಣ ಸಿಗತ್ತೆ. ಹಣ ಬೇಕಿವತ್ತು. ಆದ್ರೆ ಆ ಭೂಮಿ ಜೊತೆಗೆ ಒಂದು ಬೆಸೆದುಕೊಂಡಂತಹ ಒಂದು ಸಂಸ್ಕೃತಿ ಇತ್ತಲ್ಲ, ಆ ಸಂಸ್ಕೃತಿಯಿಂದನೇ ಶುರುವಾದದ್ದು ಕಾಯಕ ಮತ್ತು ದಾಸೋಹದ ಸಿದ್ಧಾಂತ. ಇವತ್ತು ಕಾಯಕ ಮತ್ತು ದಾಸೋಹದ ಸಿದ್ಧಾಂತಕ್ಕೆ ನಾವು ಜೀವ ಕೊಡುವಂಥದ್ದು, ಮಾಡುವಂಥ ದೊಡ್ಡ ಜವಾಬ್ದಾರಿ, ಬಹುಶಃ ನನ್ನ ಪ್ರಕಾರ 2 ದೊಡ್ಡ ಜವಾಬ್ದಾರಿ ಮಠಮಾನ್ಯಗಳಿದೆ. ಒಂದು, ಈ ದೇಶದ ನಮ್ಮ ನಂಬಿಕೆಗಳು ಏನೇ ಇರಬಹುದು, ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ನಾವೆಲ್ಲರೂ ಒಟ್ಟಿಗೆ ಇದ್ದವರು. ಈ ಥರದ ದೇಶ ಇಡೀ ಜಗತ್ತಿನಲ್ಲೇ ಇಲ್ಲ. ಆ ದೇಶದ ಆ ಮೂಲಭೂತವಾದಂತಹ ಒಂದು ವಿಚಾರಕ್ಕೆ ಕೊಡ್ತಿರುವಂತಹ ಶಕ್ತಿಗಳನ್ನು ಹಿಮ್ಮಟ್ಟಿಸೋದು, ಜೊತೆಗೆ ಕಾಯಕ ಮತ್ತು ದಾಸೋಹದ ಒಂದು ಸಿದ್ಧಾಂತವನ್ನ ಮಠಮಾನ್ಯಗಳು ಏನು ನೀವು ಬಸವಾದಿ ಶರಣರ ಸಿದ್ಧಾಂತವನ್ನ ಮುನ್ನಡೆಸುವಂತ ಪ್ರಯತ್ನ ಮಾಡ್ತಿದ್ದೀರಿ, ಅದು ಸಂಪೂರ್ಣವಾಗಿ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಬೇಕು ಅನ್ನೋದಾದ್ರೆ ಈ ದೇಶದಲ್ಲಿ ಭೂಮಿ ರೈತರ ಭೂಮಿ ಆಗ್ಬೇಕಿರ್ಬೇಕು, ರೈತರ ಕೈಯಲ್ಲಿರಬೇಕು. ಬೀಜ ವಾಪಸ್ ರೈತರ ಕೈಗೆ ಬರಬೇಕು. ಕೃಷಿಯ ಜ್ಞಾನ ವಾಪಸ್ ಬರಬೇಕು. ರೈತರು ಕೈ ಒಡ್ಡೋದನ್ನ ಬಿಟ್ಟು ಪುನಃ ರೈತರು ನೀಡುವಂತ ಕೈಗಳಾಗಬೇಕು. ಅಡಿಕೆ ಬೆಳೆದು ಕೋಟ್ಯಾನು ಕೋಟಿ ರೂಪಾಯಿ ನಾವು ದುಡಿತಿರ್ಬೋದು, ಅಥವಾ ಲಕ್ಷಗಳಲ್ಲಿ ದುಡಿತಿರ್ಬೋದು. ಕೊತ್ತಂಬರಿ ಸೊಪ್ಪನ್ನ ಹೊರಗಡೆಯಿಂದ ತರೋದನ್ನ ನಿಲ್ಲಿಸ್ಬೇಕು. ಮೆಣಸಿನಕಾಯಿನ ಹೊರಗಡೆಯಿಂದ ತರೋದನ್ನ ನಿಲ್ಲಿಸ್ಬೇಕು. ನಮ್ಮ ಬೀಜಗಳನ್ನ ನಾವೇ ಉಳಿಸಬೇಕು. ಪ್ರತಿಯೊಬ್ಬರು ಇವತ್ತಿಲ್ಲಿ ಒಂದು 20-25 ಸಾವಿರ ಜನ ಇದಿರಬಹುದು. ನಿಮಗೆ ಗೊತ್ತಿದೆಯಾ, ನಮ್ಮಲ್ಲಿ ಭತ್ತ 2 ಲಕ್ಷಕ್ಕೂ ಹೆಚ್ಚು ತಳಿಗಳಿದ್ವಂತೆ. ಇವತ್ತು ಹುಡುಕಿದ್ರೆ 1,000 ತಳಿ ಸಿಗ್ಬೋದಷ್ಟೇ. ಯಾರು ಉಳಿಸಿದ್ದು ಆ 2 ಲಕ್ಷ ತಳಿಗಳನ್ನ? ರೈತರು ಅನ್ನೋಕ್ಕಿಂತ ಈ ದೇಶದ ರೈತ ಮಹಿಳೆಯರು ಈ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಉಳಿಸಿದ್ದು. ಹೇಗೆ ಬಂದಿದ್ದ ದುಡ್ಡನ್ನ ಮಸಾಲೆ ಡಬ್ಬಿಯಲ್ಲಿ ತಾಯಂದ್ರು ಹಾಕಿ ಮುಚ್ಚಿಡ್ತಾರೋ, ಅದೇ ಕೆಲಸ ಅವರು ದೇಶದ ಬೀಜದ ವೈವಿಧ್ಯತೆಯನ್ನು ಉಳಿಸೋದಕ್ಕೆ ಮಾಡಿದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅನ್ಸತ್ತೆ, ಮಾನ್ಯರು ನನ್ನ ಮೇಲೆ ಸಿಟ್ಟಾಗಬಾರ್ದು. ಸ್ಕ್ರೀನ್ ಮೇಲೆ ತೋರಿಸುವಾಗ ಕಳೆ ಕೀಳೋದನ್ನ ಈಗ ತೋರಿಸ್ತಿದ್ದಾರೆ. ಆಗ್ಲೇ ರೈತ ಅಂದಾಗ ಒಬ್ಬ ಪುರುಷನ ಚಿತ್ರ ಮಾತ್ರ ಇತ್ತು. ಭೂಮಿಯನ್ನ ಒಬ್ಬ ಪುರುಷನ ದೃಷ್ಟಿಕೋನದಿಂದ ನೋಡಿದ್ದಕ್ಕೆ ಇಷ್ಟೊಂದೆಲ್ಲ ತಪ್ಪುಗಳಾದ್ವೇನೋ. ಯಾಕೆ ಅಂತಂದ್ರೆ ಆಳುವಂತಹ ಜಾಗದಲ್ಲೂ ಕೂಡ ಪುರುಷರೇ ಇವತ್ತಿರೋದ್ರಿಂದ ಕೇವಲ ಬಂಡವಾಳ ಹೂಡೋದು, ಬಂಡವಾಳವನ್ನ ತೆಗೆಯೋದಷ್ಟೇ ಗೊತ್ತಿರೋದು ಅವರಿಗೆ. ಆದ್ರೆ ತಾಯಿತನದ ದೃಷ್ಟಿಕೋನದಿಂದ ಕೃಷಿಯನ್ನ ನೋಡ್ಲಿಲ್ಲ. ತಾಯ್ತನದ ದೃಷ್ಟಿಕೋನ ಆ ಭೂಮಿಯನ್ನ ಜೋಪಾನ ಮಾಡೋದು, ಆಕೆಯನ್ನ ಭೂಮಿಯನ್ನ ತಾಯಿ ಹಾಗೆ ನೋಡೋದು ಅಂತದನ್ನ ನಾವೇನು ಯಾವಾಗ ಕಳ್ಕೊಂಡ್ವಿ, ಹಸಿರು ಕ್ರಾಂತಿ, ಹೆಚ್ಚು ಬೆಳಿರಿ, ಹೆಚ್ಚು ನೀವು ಮಾರಾಟ ಮಾಡಿ ಅಂತ ಏನು ಒಂದು ಭ್ರಮೆಗೆ ನಾವು ಎಲ್ಲರೂ ಒಳಪಟ್ವಿ, ಅಲ್ಲಿ ನಾವು ಸೋತಿದ್ದು. ಹಾಗಾಗಿ ಅನೇಕ ಸಮಸ್ಯೆಗಳಿದಾವೆ. ಸಮಾಜ ಕೇವಲ ಒಳ್ಳೊಳ್ಳೆ ಊಟ, ಒಳ್ಳೆಯ ಗುಣಮಟ್ಟದ ಆಹಾರ, ಸಾವಯವ ಆಹಾರ, ಬೆಂಗಳೂರಿಗೆ ಬಂದರೆ ಬೇಕಾದಷ್ಟು ಅಂಗಡಿಗಳಿದ್ದಾವೆ. ಸಾವಯವ ಆಹಾರ ನೀವು ಎಷ್ಟು ದುಡ್ಡು ಕೊಟ್ಟು ಮಾರ್ತೀವಿ ಅಂತಂದ್ರೂ ಅಲ್ಲಿ ತಗೊಳಕ್ಕೆ ಜನ ಇದ್ದಾರೆ. ಏನು ಕೊಳ್ಳುಬಾಕ ಸಂಸ್ಕೃತಿಯ ಭಾಗ ಅದು ಕೂಡ. ಈ ಸಮಾಜವನ್ನ ಏನು 2 ಕೃಷಿ ಮತ್ತು ಉತ್ಪಾದಕರು ಮತ್ತು ಬಳಕೆದಾರರ ನಡುವೆ ಒಂದು ಸಂಬಂಧ ಕಳ್ಕೊಂಡಿದೆ. ಆ ಸಂಬಂಧವನ್ನ ಬೆಸೆಯುವಂತ ಕೆಲಸಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು ಜವಾಬ್ದಾರಿ ಹೊತ್ತಿರುವಂತ ಎಲ್ಲರೂ ಮಾಡಬೇಕು. ರೈತರು ಹೇಗೆ ನಾವು ಮಾಡ್ತಿರುವಂತ ಕೃಷಿ ಬಗ್ಗೆ ನಾವು ಹೇಗೆ ಆಲೋಚನೆ ಮಾಡ್ತೀವಿ, ಅದೇ ರೀತಿ
ಪ್ರತಿಯೊಬ್ಬ ಊಟ ಮಾಡೋರು ಕೂಡ ನಾನು ಊಟ ಮಾಡೋ ಸಮಯದಲ್ಲಿ ಎಷ್ಟು ರೈತರ ಆತ್ಮಹತ್ಯೆ ನಡೆದಿದೆ, 2 ಗಂಟೆಗೆ 3 ಜನ ಆತ್ಮಹತ್ಯೆ ಮಾಡ್ಕೊಳ್ತಿರುವಾಗ ಎಷ್ಟು ಜನರ ಆತ್ಮಹತ್ಯೆ ಮೇಲೆ ನಾನು ಊಟ ಮಾಡ್ತಿದ್ದೀನಿ, ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ಅವರನ್ನವರು ಪ್ರಶ್ನೆ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.